ಇದೆಲ್ಲದರ ನಡುವೆ ಉಪೇಂದ್ರ ಅವರ ಪ್ರಜಾಕೀಯ ಕೂಡ ಇದಾಯ್ತು ಸರ್. ಏನು ಹೇಳ್ತೀರಾ ಅವರು ಪ್ರಜಾಕೀಯದ ಬಗ್ಗೆ? ನಿಮ್ಮ ಒಪಿನಿಯನ್ ಏನು ಅಂತೇಳಿ. ಹೌದು, ನಾನು ಕೂಡ ಅದರ ಬಗ್ಗೆ ಸ್ವಲ್ಪ ಗಮನಿಸಿದ್ದೀನಿ. ಪ್ರಜಾಪ್ರಭುತ್ವದಲ್ಲಿ ಪೂಜಾ ಅವರೇ, ಪ್ರತಿಯೊಬ್ಬರಿಗೂ ಕೂಡ ಅವರ ರೀತಿಯಲ್ಲಿ ಸಮಾಜಕ್ಕೆ ವಾಪಸ್ ಕೊಡೋ ಅವಕಾಶಗಳಿದೆ. ಆ್ಯಂಡ್ ಅದು ಒಂದು ಸೇವೆ ಮುಖಾಂತರ ಆಗಿರ್ಬೋದು, ಜಾಗೃತಿ ಮುಖಾಂತರ ಆಗಿರ್ಬೋದು, ಹೋರಾಟದ ಮುಖಾಂತರ ಆಗಿರ್ಬೋದು, ಅಥವಾ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಮಾಡಿ ಅದನ್ನು ಕಟ್ಟೋ ಮುಖಾಂತರನೂ ಆಗ್ಬೋದು. ಸೊ ಆ ರೀತಿಯಲ್ಲಿ ಪೊಲಿಟಿಕಲ್ ಮೂಮೆಂಟ್ ಕಟ್ಟೋ ಒಂದು ಪ್ರಯತ್ನ ಇರೋದರಿಂದ ಅದಕ್ಕೆ ನಾವು ಸಂತೋಷನೇ. ಅವ್ರ ರೀತಿಯಲ್ಲಿ ಏನೋ ಒಂದು ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಒಂದು ಆಲೋಚನೆ ಇದೆ, ಒಳ್ಳೆಯದೇ ಆ ಆಲೋಚನೆ. ಆದರೆ ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ, ಸಮಾಜಕ್ಕೆ ನೀವು ನಿಜವಾದ ಪರಿವರ್ತನೆ ತರಬೇಕು ಅಂದರೆ, ಯಾವುದೇ ಕೆಲಸ ಮಾಡ್ಕೋಬೇಕು ಅಂದರೆ ಅದನ್ನು ಆಳವಾಗಿ ಅರ್ಥೈಸ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು. ನಾನೇನೋ ಒಂದು ಕೆಲವು ಡೈರೆಕ್ಷನ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟೋಕ್ಕಾಗಲ್ಲ. ಪೊಲಿಟಿಕಲ್ ಮೂವ್ಮೆಂಟ್ ಮಾಡಿದ್ದೀರ ಅನ್ನೋ ಕಾರಣಕ್ಕೆ ಡೈರೆಕ್ಷನ್ ಮಾಡೋಕ್ಕಾಗತ್ತೆ ಅಂತೇನಿಲ್ಲ. ಸಿ, ದೀಸ್ ಆರ್ ಡಿಫ್ರೆಂಟ್ ವಿಷನ್ಸ್, ಡಿಫ್ರೆಂಟ್ ಟ್ಯಾಲೆಂಟ್ಸ್, ಡಿಫ್ರೆಂಟ್ ಅಬಿಲಿಟೀಸ್. ನನಗೆ ಅವರು ಎಲ್ಲೋ ಒಂದು ಕಡೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ನನಗೆ ಕನ್ವಿನ್ಸ್ ಆಗಿಲ್ಲ. ಜನರಿಗೆ ಅವರ ಜೀವನಕ್ಕೆ ಇದರಿಂದ ಅವ್ರ ಜೀವನಕ್ಕೆ ಒಳ್ಳೆಯದಾಗತ್ತೆ, ಅವ್ರ ಮಕ್ಕಳ ಜೀವನಕ್ಕೆ ಒಳ್ಳೆಯದಾಗತ್ತೆ, ಅವ್ರ ಕ್ಷೇತ್ರಕ್ಕೆ ಒಳ್ಳೆಯದಾಗತ್ತೆ ಅನ್ನೋದೇನು ಇವ್ರದ್ದು ಕಾನ್ಸೆಪ್ಟ್ ಇದೆ ಪ್ರಜಾಕೀಯ, ಅದನ್ನು ಜನ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸಿಲ್ಲ. ನನಗೆ ಅದೇನೋ ಒಂದು ಸಿನಿಮಾದಲ್ಲಿ ಹಿಂಗೆ 3 ದಿನ ಥಿಯೇಟರ್ ತುಂಬಿಸೋಕ್ಕೆ ಗಿಮಿಕ್ ಮಾಡ್ತಾರಲ್ಲ, ಆ ರೀತಿ ನನಗೆಲ್ಲೋ ಒಂದು ಕಡೆ ಪ್ರಯತ್ನ ಕಾಣ್ತಾ ಇದೆ. ನೀವು ನಿಜವಾಗ್ಲೂ ನೀವು ಒಂದು ಏನಾದರೂ ಕಟ್ಟಬೇಕು ಅಂದರೆ ನೀವು ಜನರ ಹತ್ರ ಹೋಗಬೇಕು, ನೀವು ಜನ ನಡುವೆ ಬೆರಿಬೇಕು. ಚಳುವಳಿಯಿಂದನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗೋದು. ನಾನು ಯಾವಾಗಲೂ ಹೇಳ್ತೀನಿ ಪೂಜಾ ಅವರೇ, ಸೋಷಿಯಲ್ ಮೀಡಿಯಾ ಅನ್ನೋದು ಬಂದಿರೋದು 40 ವರ್ಷದಿಂದ, ಸಿನಿಮಾ ಬಂದಿರೋದು 100 ವರ್ಷದಿಂದ. ಜನರ ಹತ್ರ ಹೋಗಿ ಅನ್ಯಾಯದ ವಿರುದ್ಧ ಮಾತಾಡೋದು, ಅವ್ರ ಜೀವನಕ್ಕೆ ಒಳ್ಳೇದು ಮಾಡೋದು 1000 ವರ್ಷದಿಂದ ನಡೆದಿದೆ. ಯು ಮಸ್ಟ್ ಡೂ ದ್ಯಾಟ್. ಅಷ್ಟು ಮಾಡಿದ ತಕ್ಷಣ ಜನ ನಿಮ್ಮನ್ನು ಒಪ್ತಾರೆ ಅಂತ ಅಲ್ಲ, ಬಟ್ ಅದನ್ನೆಲ್ಲ ಮಾಡದೆ ಜನ ನಾನು ಸ್ವಲ್ಪ ಒಂದು ಕೆಲವು ಪಂಚ್ ಡೈಲಾಗ್ಗಳು ಮಾತಾಡ್ತೀನಿ, ಮೀಡಿಯಾ ಮುಂದೆ ಮಾತಾಡ್ಬಿಡ್ತೀನಿ ಅಂದರೆ ಜನ ನಿಮ್ಮನ್ನು ನಂಬ್ತಾರೆ, ನಿಮಗೆ ಅವರ ಒಂದು ಅಧಿಕಾರದ ಚುಕ್ಕಾಣಿ ಕೊಡ್ತಾರೆ ಅನ್ನೋದು, ಅದು ಐ ಥಿಂಕ್ ದೇರ್ ಇಸ್ ಅನ್ ಅಂಡರ್ ಎಸ್ಟಿಮೇಟಿಂಗ್ ಆಫ್ ದ ಎಕ್ಸ್ಟ್ರಾರ್ಡಿನರಿ ಪೊಲಿಟಿಕಲ್ ಅವೇರ್ನೆಸ್ ಆಫ್ ಅವರ್ ಪೀಪಲ್. ನಮ್ಮ ಜನರ ರಾಜಕೀಯ ಪ್ರಜ್ಞೆ ಅನ್ನೋದು ಭಾಳ ಮುಂದೆ ಇದೆ, ಭಾಳ ಒಂದು ರೀತಿ ತಿಳುವಳಿಕೆ ಇದೆ. ಎಸ್ಪೆಷಲಿ ನಮಗೆ ಜಾಸ್ತಿ ಬಡವರು, ಜಾಸ್ತಿ ಸ್ಲಮ್ಮಲ್ಲಿರೋರು, ಜಾಸ್ತಿ ಶೋಷಿತರು, ನಮ್ಮ ರೈತ, ಕಾರ್ಮಿಕ, ಮಹಿಳಾ ವರ್ಗಕ್ಕಂತೂ ಹ್ಯಾಸ್ ಅ ವೆರಿ ಸ್ಟ್ರಾಂಗ್ ಅವೇರ್ನೆಸ್. ಬಹುಶಃ ಸದಾಶಿವನಗರ ಡಾಲರ್ಸ್ ಕಾಲೋನಿಯಲ್ಲಿರೋರು ಆಳುವ ಶಕ್ತಿಗಳು ಅಧಿಕಾರದಲ್ಲಿದ್ದಾರೆ, ಬಟ್ ಅವರ ಅರಿವು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಬಿಕಾಸ್ ಇಟ್ಸ್ ಎ ಕ್ವಶನ್ ಆಫ್ ಲೈಫ್, ಇಟ್ಸ್ ಎ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್, ಇಟ್ಸ್ ಎ ಕ್ವಶನ್ ಆಫ್ ಅವ್ರ ದಿನನಿತ್ಯ ಊಟ, ಬದುಕು, ಕೆಲಸ, ಉದ್ಯೋಗದ ಪ್ರಶ್ನೆ. ಸೊ ಈ ಅರಿವಿದ್ದಾಗ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಬುದ್ಧಿವಂತರು ಅಂದರೆ ಅದೆಲ್ಲೋ ಒಂದು ಕಡೆ ನಮಗೆ ನಾವು ಹೇಳ್ಕೊಳ್ಳೋದಲ್ಲ, ಅದು ಡಿಗ್ರಿ ಮಾಡಿರೋನಲ್ಲ, ಅಥವಾ ಎಲ್ಲೋ ಒಂದು ಕಡೆ ಡಿಪ್ಲೊಮಾಗಳು ಮಾಡಿರೋದಲ್ಲ. ನೀವು ಸಮಾಜದ ಸಮಸ್ಯೆಗಳು ಕೊಟ್ಟು ಪರಿಹಾರ ಕೊಟ್ಟರೆ ಅದು ಜನರಷ್ಟೇ ಅವರು ಬುದ್ಧಿವಂತರು ಅಂತ ಜನ ಒಪ್ಕೊಳ್ಳೋ ಒಂದು ಮನಸ್ಥಿತಿ ಬಂದರೆ ಅದೇ ಭಾಳ ಅದ್ಭುತ. ಸೊ ಈ ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟ್ ವರ್ಕ್ ಆಗಲ್ಲ ಅನ್ಕೋತೀರಾ ಸರ್ ಈಗಿನ ಇದರಲ್ಲಿ? ಅಂದರೆ ನಾನು ಭವಿಷ್ಯ ಹೇಳೋನಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಯಾರೂ ನಿಜವಾಗ್ಲೂ ಭವಿಷ್ಯ ಹೇಳೋರಲ್ಲ. ಆದರೆ ನನಗೆ ಅದರಿಂದ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರೋ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತ ನಾನು ಕನ್ವಿನ್ಸ್ ಆಗಿಲ್ಲ. ಅದು ಚಳುವಳಿಯಿಂದ ಬಂದಿಲ್ಲ, ಸಮಾಜದ ಸಮಸ್ಯೆಗಳು ಗೊತ್ತಿಲ್ಲ ನಮಗೆ. ನಾನು ಅವೆಲ್ಲ ಹೇಳ್ದಂಗೆ ದರ್ಸ್ ಎ ಗ್ರೇಡೇಷನ್ ಆಫ್ ಐಡಿಯಾಸ್, ದರ್ಸ್ ಎ ಗ್ರೇಡೇಷನ್ ಆಫ್ ವಿಷನ್ಸ್. ಆ್ಯಂಡ್ ಹೇಗೆ ಎಲ್ಲ ರಾಜಕೀಯ ಪಕ್ಷನೂ ಕೂಡ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿಲ್ವೋ ನನ್ನ ಪ್ರಕಾರ, ಇದು ಆ ಪಟ್ಟಿಗೆ ಸೇರತ್ತಷ್ಟೆ, ಓಕೆ, ಪರಿಹಾರ ಕೊಡದಿರೋ ಪಟ್ಟಿಗೆ. ಬಟ್ ಅವರಿಗೆ ಅದನ್ನು ಮಾಡೋಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಅವರು ಮಾಡ್ತಿರೋದಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಅವರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಕಾಣಿಸ್ತಾ ಇದೆ. ಒಳ್ಳೆಯದಾಗಲಿ. ಡೆಮಾಕ್ರಸಿ ಒಂದು ಬೇಕು, ಬೇರೆ ಬೇರೆ ಧ್ವನಿಗಳು ಬೇಕು, ಬೇರೆ ಬೇರೆ ಆಲೋಚನೆಗಳು ಬೇಕು, ಬೇರೆ ಬೇರೆ ದೃಷ್ಟಿಕೋನಗಳು ಬೇಕು. ಎಲ್ಲ ದೃಷ್ಟಿಕೋನ ಒಂದೇ ಅಲ್ಲ, ಎಲ್ಲ ದೃಷ್ಟಿಕೋನ ಸರಿ ಸಮಾನ ಅಲ್ಲ, ಬಟ್ ಬೇಕು. ನಮಗೆ ಎಲ್ಲೋ ಒಂದು ಕಡೆ ದೋಸೆ ತಿನ್ನೋಕೆ ಹೋಗ್ತೀವಿ, ಎಷ್ಟೋ ದೋಸೆಗಳು ಬರ್ತವೆ. ನಮ್ಮ ರವೆ ದೋಸೆ, ಮಸಾಲ ದೋಸೆ, ಈ ದೋಸೆ, ಮುಲ್ಬಾಗಿಲು ದೋಸೆ, ಯಾವ್ಯಾವುದು ದೋಸೆ, ರಾಗಿ ದೋಸೆ. ಪ್ರಜಾಪ್ರಭುತ್ವದಲ್ಲಿ ವೋಟ್ ಹಾಕಬೇಕಾದ್ರೆ ಬರೀ 3 ಪಕ್ಷ ಇದ್ದಾರೆ. ಹೆಂಗೆ ಪೂಜಾ ಅವರೇ? ಬರ್ರಿ, ಬೇರೆ ಬೇರೆ ಪಕ್ಷಗಳು, ಬೇರೆ ಬೇರೆ ಆಲೋಚನೆಗಳು, ಬೆಸ್ಟನ್ನು ಜನಕ್ಕೆ ತೀರ್ಮಾನ ಮಾಡಲಿ, ಅವರೇ ಚೂಸ್ ಮಾಡಲಿ. ಅವ್ರ ಜೀವನಕ್ಕೆ ಒಳ್ಳೇದಾಗದೆ ಕಾನ್ಫಿಡೆನ್ಸ್ ಬಂತು, ಅವ್ರು ಆಯ್ಕೆ ಮಾಡಲಿ. ನಾವು ಅದನ್ನು ಬೆಸ್ಟ್ ಕೊಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಜನಕ್ಕೆ ಬೇರೆದು ಇಷ್ಟ ಆದರೆ ಅದು ಅವ್ರ ಸ್ವಾತಂತ್ರ್ಯ. ಯಾಕೆ ಚೈತನ್ಯ ಈ ರೀತಿ
ಈ ವಿಚಾರನ ಈ ರೀತಿ ನೋಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಬಟ್ ನಮ್ಮ ಉದ್ದೇಶ ಏನಂದರೆ ಪೂಜಾ ಅವರೇ, ಜನರಿಗೆ ಬೇರೆ ಥರ ಆಲೋಚನೆ ಮಾಡೋದನ್ನು ಬೆಳೆಸಬೇಕು. ನಮಗೆ ವಾಟ್ ಈಸ್ ಅ ಡೆಮಾಕ್ರಸಿ? ಡೆಮಾಕ್ರಸಿ ಈಸ್ ಅ ಪ್ರಜ್ಞಾವಂತರ ಒಂದು ನಾಗರಿಕರಾಗಿರೋರು, ಒಂದು ಅರಿವಿರೋ ಒಂದು ನಾಗರಿಕರು. ನಮಗೆ ಅನಿಸಿದ್ದೇ ಸರಿ ಅಂದ್ಬಿಟ್ಟು ಯಾವಾಗ ಒಂದು ಹೊಸ ಆಲೋಚನೆ ಬಂದು ಇದು ಒಂದು ರೀತಿ ಸರಿ ಇರ್ಬೋದಲ್ಲ ಅಂತ ಬಂದಾಗಲೇ ನಮ್ಮ ಆಲೋಚನಾ ಕ್ರಮ ಬೆಳೆಯೋದು, ನಮ್ಮ ಪ್ರಜಾಪ್ರಭುತ್ವ ಬೆಳೆಯೋದು. ವಿ ನೀಡ್ ವೇರಿಯಸ್ ಐಡಿಯಾಸ್ ಇನ್ ಅ ಡೆಮಾಕ್ರಸಿ ಪೂಜೆ ಅವರೇ. ಯಾವಾಗ ನಮಗೆ ಎರಡೇ ಐಡಿಯಾ ಪರ ವಿರೋಧ ಅಂತ ಬಂದಾಗ ಡೆಮಾಕ್ರಸಿ ಬೆಳೆಯಲ್ಲ. ಇಟ್ಸ್ ಅ ವೆರಿ ಸ್ಟ್ಯಾಗ್ನೆಂಟ್ ಡೆಮಾಕ್ರಸಿ. ಯಾವಾಗ ಪರ ವಿರೋಧ ಬಿಟ್ಟು ಈ ರೀತಿ ಸೂಕ್ಷ್ಮವಾಗಿ ನೋಡಿದ್ರೆ ಇಟ್ಸ್ ಎ ಡಿಫ್ರೆಂಟ್ ವೇ ಆಫ್ ಲುಕಿಂಗ್ ಆ್ಯಟ್ ಇಟ್. ಇಟ್ ಹೆಲ್ಪ್ಸ್ ಡೆಮಾಕ್ರಸಿ ಗ್ರೋ. ಒಂಥರ ವ್ಯಕ್ತಿಗಳು ಜಾಸ್ತಿ ಬೆಳೀತಾರೆ, ವಿಚಾರಗಳು ಬೆಳೆಯುತ್ತೆ, ಪರ್ಯಾಯ ಬೆಳೆಯುತ್ತೆ, ಪರಿಹಾರಗಳು ಬೆಳೆಯುತ್ತೆ. ನಿಜ ಹೇಳಬೇಕಂದ್ರೆ ಪೂಜಾ ಅವರೇ, ಯಾರು ಈ ರೀತಿ ಅಯ್ಯೋ ಚೇತನ್ ನನಗೆ ಈ ಥರದ್ದೆಲ್ಲ ಬೇರೆ ಬೇರೆದು ಹೇಳ್ತಾ ಇದ್ದಾನೆ ಅಂತ ಅನ್ಸುತ್ತೋ ಅವ್ರಿಗೆ ಮನಸ್ಸಿಗೆ ಸ್ಟ್ರೈಕ್ ಆಗಿರುತ್ತೆ ನಮ್ಮ ವಿಚಾರ. ಅವ್ರಿಗೆಲ್ಲೋ ಒಂದು ಕಡೆ ನಾನು ಇಷ್ಟು ವರ್ಷ ಈ ರೀತಿ ಯೋಚನೆ ಮಾಡಿದ್ದೀನಿ, ಇವಾಗ ಇವನೇನೋ ಇದು ಹೇಳ್ತಾ ಇದ್ದಾನೆ, ಇದರಲ್ಲೂ ಸೆನ್ಸಿಬಲ್ ಇದೆಯಲ್ಲ ಅಂತ ಅವ್ರಿಗೆ ಅನಿಸಿರುತ್ತೆ. ಸೊ ನಿಜವಾಗ್ಲೂ ವಿಚಾರವಂತರು ಯಾರು ಗೊತ್ತಾ ಪೂಜಾ ಅವರೇ? ಯಾರು ನೂರಾರು ಸಾವಿರಾರು ಪುಸ್ತಕ ಓದಿರೋರಲ್ಲ, ಯಾರು ದೊಡ್ಡ ದೊಡ್ಡ ಡಿಗ್ರಿ ಪಡೆದಿರೋರಲ್ಲ, ಯಾರು ಹೊಸ ಆಲೋಚನೆ ಬಂದಾಗ ಆ ಆಲೋಚನೆ ಸರಿನೋ ತಪ್ಪೋ ಅಂತ ಮೆಲ್ಕಾಕಿ ಅವರ ಮಾಮೂಲಿಯಾಗಿ ಯೋಚನೆ ಮಾಡೋದಕ್ಕಿಂತ ವಿಭಿನ್ನವಾಗಿ ಯೋಚನೆ ಮಾಡೋಕ್ಕೆ ರೆಡಿ ಆಗ್ತಾರಲ್ಲ, ತಯಾರಿ ಆಗ್ತಾರಲ್ಲ, ಅಥವಾ ಒಪ್ಕೊಳ್ತಾರಲ್ಲ ಹೊಸ ಆಲೋಚನೆಗಳು, ಅವ್ರು ನೋಡಿ ಈಸ್ ಅ ವೆರಿ ಗುಡ್ ಥಿಂಕರ್. ಯು ಮಸ್ಟ್ ಬಿ ಓಪನ್ ಟು ನ್ಯೂ ಐಡಿಯಾಸ್. ಅಲ್ಲಿ ಎವಿಡೆನ್ಸ್ ಇದ್ದರೆ, ಅಲ್ಲಿ ಒಂದು ಆಧಾರ ಬೇಸ್ ಇದ್ದರೆ, ಅಲ್ಲಿ ಫ್ಯಾಕ್ಟ್ಸ್ ಇದ್ದರೆ ಓಪನ್ ಮೈಂಡೆಡ್ ಚೇಂಜ್ ಆಗಿ. ಯು ಮಸ್ಟ್ ಬಿ ಓಪನ್ ಟು ಚೇಂಜ್ ಯುವರ್ ಮೈಂಡ್. ನಮ್ಗೆ ಯಾಕೆ ಯುವಕರು, ಯಾಕೆ ಯಂಗ್ಸ್ಟರ್ಸು ಮತ್ತು ಈ ರೀತಿ ಯೋಚನೆ ಮಾಡೋರು ಭಾಳ ಮುಖ್ಯ ಆಗ್ತಾರೆ ಅಂದರೆ ದೇ ಹ್ಯಾವ್ ಅನ್ ಓಪನ್ ಮೈಂಡ್. ನಮಗೆ ಎಷ್ಟೋ ಸರಿ ವಯಸ್ಸಾದಷ್ಟು ನಮ್ಮ ಮೈಂಡು ಕ್ಲೋಸ್ ಆಗಿಬಿಡುತ್ತೆ ಹಳೆ ಜನ್ರೇಷನ್ಸ್ಗಳಾಗ. ಬಟ್ ಯಂಗರ್ ಜನ್ರೇಷನ್ಸು, ಯೂತು ಮತ್ತು ಈವನ್ ಓಪನ್ ಮೈಂಡೆಡ್ ಪೀಪಲ್ ಅಂದಾಗ ಹೊಸ ಆಲೋಚನೆಗಳಿಗೆ ಸ್ವೀಕಾರ ಮಾಡೋ ಮನಸ್ಥಿತಿ ಇರುತ್ತೆ. ನಾನು ಹೇಳಿದ್ದಲ್ಲ ಸತ್ಯನೇ ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಅದನ್ನು ಯೋಚನೆ ಮಾಡಿ, ಅದನ್ನು ಮೆಲುಕು ಹಾಕಿ, ಅದರಲ್ಲಿ ಸತ್ಯ ಇದೆ ಅಂದರೆ ನೀವು ಒಪ್ಕೊಳ್ಳಿ, ಸತ್ಯ ಇಲ್ಲ ಅಂದರೆ ತಿರಸ್ಕಾರ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ